ನಮ್ಮ ದಾಸ್ ಈವೆಂಟ್ಸ್ ಇಂದ ಈ ಒಂದು ಅದ್ಭುತ ಈವೆಂಟ್ ಆಗ್ತಾ ಇದೆ. ಇದಕ್ಕೆ ಕಾರ್ಯಕರ್ತರಾಗಿರುವಂತಹ ನಮ್ಮ ಆಶಿ ಅವರಿಗೆ ಹಾಗೆ ಅವರ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಅನೀಶ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ನೀಡ್ತಾ ಮೂವಿಂಗ್ ಆನ್ ಟು ಶಮೀಮಾ ಬುಕಿಟ್ಗರ್. ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು ಶಮೀಮಾ ಅವರಿಗೆ. ಇವರು ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಆಫ್ ದ ಇಯರ್. ಶಮೀಮಾ ಅವರಿಗೆ ಜೋರಾದ ಚಪ್ಪಾಳೆ. Also, I request Mr. Ashi and Dairy Vijay to please join on stage and present this award, please. ಇವರ ಈ ಸಂತೋಷದ ಮೊಮೆಂಟ್ ಅನ್ನ ಹಂಚ್ಕೊಳ್ಳೋದಕ್ಕೆ ಅವರ ತಾಯಿ ಕೂಡ ಬಂದಿದ್ದಾರೆ. ಅವರ ತಾಯಿಯನ್ನ ದಯವಿಟ್ಟು ವೇದಿಕೆ ಮೇಲೆ ಕರೆಯೋಣ. ಯಾಕೆಂದ್ರೆ ಇದೊಂದು ಅದ್ಭುತವಾದ ಮೊಮೆಂಟ್ ಅಂತ ಹೇಳ್ಬೋದು. ನಾವು ನಮ್ಮ ತಾಯಿನ ಕೂಡ ಕರಿಬೋದಾ ಅಂತಂದ್ರೆ ಡೆಫಿನೆಟ್ಲಿ ಎಸ್. ಯಾಕೆಂದ್ರೆ ಇದು ನಿಮ್ಮ ಮೊಮೆಂಟ್, ನೀವು ಎಂಜಾಯ್ ಮಾಡುವಂತಹ ಮೊಮೆಂಟ್. ನಿಮ್ಮ ತಾಯಿಯವರು ಕೂಡ ಇದೀಗ ವೇದಿಕೆ ಮೇಲೆ ಬರ್ಲಿ. ಜೋರಾದ ಚಪ್ಪಾಳೆ ಅಮ್ಮನಿಗೆ. ಬ್ಯೂಟಿಫುಲ್ ಮೊಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಸಂದಿರುವಂತಹ ಮೆಡಲ್ನ ಅವರ ತಾಯಿಗೆ ಸಲ್ಲಿಸಿರೋದು ನಮ್ಮ ಮೇಕಪ್ ಆರ್ಟಿಸ್ಟ್ ಅವರು. ಇದು ಪಿಕ್ಚರ್ ಆಫ್ ದ ಮೊಮೆಂಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಅಮ್ಮ ಕಣ್ಣೀರ್ ಹಾಕ್ತಾ ಇದ್ದಾರೆ, ಅದು ಕಣ್ಣೀರಲ್ಲ ಅನ್ಸುತ್ತೆ, ಮೇ ಬಿ ಆನಂದ ಬಾಷ್ಪ, ಇಫ್ ಐ ಆಮ್ ರೈಟ್. ಅಮ್ಮ ನಮಸ್ಕಾರ. ಏನಿಲ್ಲ ಸರ್, ನಾವು ಏನಂತ ಖುಷಿ ಅಲ್ಲ, ನಮ್ಮ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಎಲ್ಲರ ಹಂಗೆ ಸಾಧನೆ ಮಾಡಬೇಕು, ಒಳ್ಳೆ ಯಶಸ್ವಿ. ನಮಸ್ತೆ ಎಲ್ಲರಿಗೂ. ನಾನು ಈ ಅವಾರ್ಡ್ ತಗೊಳಕ್ ನಮ್ಮ ಮಮ್ಮಿನೇ ಕಾರಣ. ಯಾಕಂದರೆ ನಮ್ಮ ಮಮ್ಮಿ ಸಿಂಗಲ್ ಪೇರೆಂಟ್. ಅವ್ರು ಕಷ್ಟಪಟ್ಟಿದ್ದು ನಾವು ಕಣ್ಣಿಂದ ನೋಡಿದ್ದೀವಿ. ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಅವರೇ ಕಾರಣ. ಅವರು ಸಾಲ ಮಾಡಿ ಲೋನ್ ತೆಗೆದೆಲ್ಲ ನನಗೆ ಮೇಕಪ್ ಆರ್ಟಿಸ್ಟ್ ಕಲಿಸ್ಲಿಲ್ಲ ಅಂದರೆ ಇವತ್ತು ನಾನು ಈ ಸ್ಟೇಜಲ್ಲಿ ಇರ್ತಿರ್ಲಿಲ್ಲ. ಹಾಗಾಗಿ ಇದು ಏನೇ ಬಂದಿದ್ರು ಇದೆಲ್ಲ ನಮ್ಮ ಮಮ್ಮಿಗೆ ಸಲ್ಲುತ್ತೆ. ಥ್ಯಾಂಕ್ ಯು ಅಮ್ಮ. ಅವರ ಖುಷಿಯನ್ನ, ಯಾಕೆಂದ್ರೆ ಯಾವುದೇ ಕಷ್ಟ ಮೀರಿ ಬೆಳೆದಾಗ ಈ ಕಣ್ಣೀರಿಗೆ ಒಂದು ಅರ್ಥ ಇರುತ್ತೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಅವರ ಕಣ್ಣೀರಲ್ಲಿ ಅವರ ಸಾರ್ಥಕತೆಯನ್ನ, ಅವರು ಜೀವನದಲ್ಲಿ ಪಟ್ಟಂತಹ ಕಷ್ಟಗಳನ್ನ, ಅದರ ಸಾರ್ಥಕತೆಯನ್ನ ನಾವಿವತ್ತು ನೋಡ್ತಾ ಇದೀವಿ ಅಂತಾನೆ ಹೇಳ್ಬೋದು.